ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ಅಭಿಮಾನಿಗಳು, ಸಿಂಹದ ಅಭಿಮಾನಿಗಳು, ಇಲ್ಲೊಬ್ಬ ವ್ಯಕ್ತಿಗಾಗಿ ಇಷ್ಟೊಂದು ಜನ ಕಳೆದ 14 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಅವರಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರ್ತಕ್ಕಂಥ ನನ್ನಂಥ ನಿಮ್ಮಂಥ ಅಭಿಮಾನಿಗಳು ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಯಾವೊಬ್ಬ ನಟನಿಗೂ ಸಿಗದಂಥ ಅಭಿಮಾನಿಗಳು ಈ ವಿಶ್ವದ ಯಾಕಂತ ಹೇಳಿದ್ರೆ ವಿಷ್ಣುವರ್ಧನ್ ಈ ಭಾರತ ದೇಶದ ಮಣ್ಣಿನಲ್ಲಿ ಇವತ್ತು ಯಾರಿಗೂ ಸಿಗದಂತಹ ಒಂದು ಅಭಿಮಾನಿಗಳು ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಅಂತ ನಟನನ್ನು ಪಡೆದಂತ ನಾವೇ ಧನ್ಯರು. ಇವತ್ತು 1950 ಸೆಪ್ಟೆಂಬರ್ 18ರಂದು ಈ ಕರ್ನಾಟಕದ ಮಣ್ಣಿನಲ್ಲಿ ಆಕಾಶದ ನಕ್ಷತ್ರವೊಂದು ಈ ಭೂಮಿಗೆ ಬಿತ್ತು. ಅದು 1972ರಲ್ಲಿ ನಮ್ಮೆಲ್ಲರ ಕಣ್ಮುಂದೆ ಬಂತು. ಅದೇ ಸಂಪತ್ ಕುಮಾರ್ ಆಗಿ ವಿಷ್ಣುವರ್ಧನಾಗಿ ಪರಿವರ್ತನೆ ಆಗಿತ್ತು. ಅದು ಡಾಕ್ಟರ್ ವಿಷ್ಣುವರ್ಧನ್. ಇವತ್ತು ಸುಮಾರು 220 ಸಿನಿಮಾಗಳಲ್ಲಿ ಭಾರತ ದೇಶದ ಪ್ರಮುಖ ಭಾಷೆಗಳಲ್ಲಿ ಕನ್ನಡದ ಬಾವುಟವನ್ನು ಆರಿಸಿದಂತ ಏಕೈಕ ನಟ ಅದು ಡಾಕ್ಟರ್ ವಿಷ್ಣುವರ್ಧನ್. ನಾಯಕ ನಟನಾಗಿ, ಗಾಯಕನಾಗಿ, ಹಂಚಿಕೆದಾರನಾಗಿ ನಮ್ಮೆಲ್ಲರನ್ನ ಹೃದಯವನ್ನು ಗೆದ್ದಂತ ನಟ. ಅವರಿಗೆ ಇವತ್ತು ಪುಣ್ಯ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಇದು ದುರಂತದ ಪರಿಸ್ಥಿತಿ. ಇವತ್ತು ಒಬ್ಬ ಪಕ್ಕದ ರಾಜ್ಯದ ಒಬ್ಬ ಸುಹಾಸಿನಿ, ನಿಮಗೆ ಗೊತ್ತಿದೆ, ವಿಷ್ಣುವರ್ಧನ್ ಜೊತೆ ಅತಿ ಹೆಚ್ಚು ಸಿನಿಮಾಗಳನ್ನ ಮಾಡಿದಂತ ಒಬ್ಬ ನಟಿ ಇರ್ತಾರೆ. ಒಬ್ಬ ಕಮಲ್ ಹಾಸನ್, ಒಬ್ಬ ರಜನಿಕಾಂತ್ ಇಬ್ರು ಸೇರಿದ ಒಂದು ವಿಷ್ಣುವರ್ಧನ್ ಅಂತ. ಬಹುಶಃ ಆ ಮಾತನ್ನ ಹೇಳಕ್ಕೆ ಒಂದು ಶಕ್ತಿ, ತಾಕತ್ತು ಬೇಕು. ಆ ತಾಕತ್ತನ್ನು ಹೇಳಿದ್ದು ಸುಹಾಸಿನಿ ಅವರು. ಒಬ್ಬ ಮೆಗಾಸ್ಟಾರ್ ಚಿರಂಜೀವಿ ಹೇಳ್ತಾರೆ ಒಂದು ವೇದಿಕೆಯಲ್ಲಿ, ಕನ್ನಡದ ಒಂದು ಧೀಮಂತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿ ಹೇಳ್ತಾರೆ. ಅವ್ರ ಫೋಟೋ ಅಂತಾರಾಷ್ಟ್ರೀಯ ಚಲನಚಿತ್ರ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವ್ರ ಫೋಟೋ ಇದ್ದಿದ್ದಕ್ಕೆ ಅವ್ರು ಬೇಸರ ವ್ಯಕ್ತಪಡಿಸ್ತಾರೆ. ಒಬ್ಬ ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳ್ತಾರೆ, ನಾನು ಇವತ್ತು ಸೂಪರ್ ಸ್ಟಾರ್, ನಾನು ಬರೋದಕ್ಕೆ ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ವಿಷ್ಣುವರ್ಧನ್ ಸೂಪರ್ ಸ್ಟಾರ್ ಅಂತ. ಇದೆಲ್ಲ ಪಕ್ಕದ ರಾಜ್ಯದ ಕಲಾವಿದರು ಹೇಳತಕ್ಕಂಥ ವಿಚಾರಗಳು. ಆದ್ರೆ ನಮ್ಮದೇ ಚಿತ್ರರಂಗದ ಕಲಾವಿದರಿಗೆ ಈ ಮಾತನ್ನು ಹೇಳೋದಕ್ಕೆ ಯಾವನಿಗೂ ತಮ್ಮಿಲ್ಲ. ಯಾಕಂದ್ರೆ ನಮ್ಮ ದಾದಾನ ಕತ್ತು ಪಕ್ಕದ ರಾಜ್ಯವ್ರಿಗೆ ಗೊತ್ತು. ಹೇಳ್ತಾರೆ. ಸೊ ಹೀಗಾಗಿ ನಮಗೆ ಇವತ್ತು ಕಲಾವಿದರ ಸಂಘದ ಕಟ್ಟಡ ಇದೆ. ಕಲಾವಿದರ ಸಂಘದ ಕಟ್ಟಡದಲ್ಲಿ ಒಂದು ಸಭಾಂಗಣಕ್ಕೆ ಅವ್ರ ಹೆಸರಿಡೋದಕ್ಕೆ ಯೋಗ್ಯತೆ ಇಲ್ಲ ಈ ಚಿತ್ರರಂಗದವರು. ಇದು ಬಹಳ ಬೇಸರ ಸಂಗತಿ. ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡೋಕ್ಕೆ ಜಾಗ ಕೊಡೋದಕ್ಕೆ ಒಳಗೊಳಗೆ ನಡೆದಂತ ಸಂಚು ಷಡ್ಯಂತ್ರ ನಿಮ್ಮೆಲ್ರಿಗೂ ಗೊತ್ತಿದೆ, ಕರ್ನಾಟಕದ ಜನತೆಗೆ ಗೊತ್ತಿದೆ. ಇವತ್ತು ಯಾವುದೇ ಸ್ಟುಡಿಯೋಗಳು ಯಾರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಯಾವುದೇ ಸ್ಟುಡಿಯೋ ಜಾಗ ಕರ್ನಾಟಕದ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು. ಅದು ಯಾರದೇ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅದು ಸರ್ಕಾರದ ಆಸ್ತಿ. ಈ ಆಸ್ತಿಯನ್ನ ಕನ್ನಡದ ಆಸ್ತಿ ಆಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರಿಗೆ 2 ಎಕರೆ ಜಮೀನನ್ನ ಕೊಡಬೇಕು ಅಂತೇಳಿ
2009ರಿಂದ ನಾವು ಕೇಳ್ಕೊಂಡೆ ಬಂದ್ವಿ. ಕೊನೆಗೆ ಅಲ್ಲೆಲ್ಲ HD ಕೋಟೆ ಕಾಡಲ್ಲಿ ಅಲ್ಲೆಲ್ಲ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಭೇಟಿ ಕೊಟ್ಟಿದ್ದೆ. ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬಂತು. ಇಂಥ ಜಾಗದಲ್ಲಿ ತಗೊಬಂದು ಹಾಕಿದ್ದಾರೆ ಈ ಸಿಂಹನ ಅಂತೇಳಿ. ಕಾಡಲ್ಲಿ ಆ ಸಿಂಹ ಇರಬೇಕು, ನಾಡಲ್ಲಿ ಈ ಸಿಂಹ ಇರಬೇಕು. ಗೌರವ ತಂದುಕೊಳ್ಳೋದಲ್ಲ. ಇಲ್ಲಿ ಕನ್ನಡದ ಬಗ್ಗೆ, ಹೋರಾಟದ ಬಗ್ಗೆ ಅನೇಕ ನಾಯಕರುಗಳು, ರಾಜಕಾರಣಿಗಳೆಲ್ಲ ಮಾತನಾಡ್ತಾರೆ. ಇವತ್ತು ಗೋಕಾಕ್ ಚಳವಳಿ 1983ರಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವನ್ನ ಕೊಡಬೇಕು ಅಂತೇಳಿ ನಡೆದಂತ ಹೋರಾಟಗಾರರಲ್ಲಿ ಕನ್ನಡ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ರು. ನಾವು ಮರಿಬಾರ್ದು. ಇವತ್ತು ಕನ್ನಡವನ್ನ 1983ವರೆಗೆ ಈ ರಾಜ್ಯದಲ್ಲಿ ಪ್ರಥಮ ಭಾಷೆ ಆಗಿರಲಿಲ್ಲ. ಆವತ್ತು ಗೋಕಾಕ್ ವರದಿಯಲ್ಲಿ ಏನಿತ್ತು, ಕನ್ನಡವನ್ನ ಕರ್ನಾಟಕದಲ್ಲಿ ಪ್ರಥಮ ಭಾಷೆಯನ್ನಾಗಿ ಮಾಡಬೇಕಂತೇಳಿ ನಡೆದಂತ ಹೋರಾಟದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾತ್ರ ಹೆಚ್ಚಾಗಿತ್ತು. ಅದನ್ನ ಮರಿಬಾರ್ದು. ಮತ್ತೆ ಅದಾದ ನಂತರ ಈ ಕನ್ನಡ ನಾಡಿಗಾದಂತ ಅದೆಷ್ಟೋ ಅನ್ಯಾಯಗಳ ವಿಚಾರದಲ್ಲಿ ಧ್ವನಿ ಎತ್ತಿದ ನಟ ವಿಷ್ಣುವರ್ಧನ್ ಅವರು. ಮತ್ತೆ ಹಿಂದಿ ಏರಿಕೆ ಇರ್ಬೋದು ಅಥವಾ ಉರ್ದು ಭಾಷೆ ಪ್ರಸಾರ ಇರ್ಬೋದು, ಕಾವೇರಿ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ನಿಮ್ಗೆ ಗೊತ್ತಿರಬೇಕು. 2007 ಫೆಬ್ರವರಿ 5ನೇ ತಾರೀಕು ಕರ್ನಾಟಕ ಕಾವೇರಿ ತೀರ್ಪು ಒಂದು 5 ತೀರ್ಪು ಬರುತ್ತೆ. 5 ತೀರ್ಪು ಬಂದಾಗ ಅದು ತಮಿಳುನಾಡಿಗೆ ಹೆಚ್ಚಿನ ನೀರನ್ನು ಕೊಡಬೇಕಂತೇಳಿ ಒಂದು ಆದೇಶ ಬರುತ್ತೆ. ಆ ಸಂದರ್ಭದಲ್ಲಿ ವಿಷ್ಣುದಾದ ಅವರ ನೇತೃತ್ವದಲ್ಲಿ ಚಿತ್ರರಂಗ ಒಂದು ಹೋರಾಟವನ್ನ ಮಾಡುತ್ತೆ. ವಿಷ್ಣುವರ್ಧನ್ ಅವರು ಪ್ರಪ್ರಥಮ ಬಾರಿಗೆ ಕಾವೇರಿ ಹೋರಾಟವನ್ನ ಕೈಗೆತ್ತಿಕೊಂಡು ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯುತ್ತೆ. ಅದಾದ್ಮೇಲೆ ಅವರು ಮಾತಾಡಿ ಮಲ್ಲಿಗೆ ಸಿನಿಮಾ ಚಿತ್ರೀಕರಣಕ್ಕೆ ಊಟಿಗೆ ಹೋಗ್ತಾರೆ. ಊಟಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಒಂದಷ್ಟು ತಮಿಳು ಪುಂಡ್ರು ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ. ಈ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪಕ್ಕದಲ್ಲಿದ್ದಂತ ಸುಹಾಸಿನಿ ಅವರು ಹೇಳ್ತಾರೆ, ಇವರು ಕರ್ನಾಟಕದ ಸೂಪರ್ ಸ್ಟಾರ್, ಅವ್ರ ಮೇಲೆ ಯಾರು ಕೂಡ ಕೈ ಎತ್ತಬಾರ್ದು ಅಂತ ಹೇಳ್ತಾರೆ. ಆವತ್ತು ನಾವೊಂದಷ್ಟು ಜನ ಬೀದಿಗಿಳಿದು ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ನಾವೊಂದು ದೊಡ್ಡ ಹೋರಾಟವನ್ನ ಮಾಡಿದ್ವಿ. ವಿಷ್ಣುವರ್ಧನ್ ಅವ್ರಿಗೆ ರಕ್ಷಣೆ ಕೊಡಬೇಕು, ಅಲ್ಲಿ ಊಟಿನಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಸುದ್ದಿ ಇದಾಗಲಿಲ್ಲ. ಅವ್ರ ಪರವಾಗಿ ಏನೇ ಹೋರಾಟಗಳು ನಡೆದ್ರು, ಅವ್ರ ಪರವಾದಂತ ಏನೇ ವಿಚಾರ ಬಂದ್ರು ಸುದ್ದಿ ಆಗೋದಿಲ್ಲ. ಇವತ್ತು ಈ ಸ್ಮಾರಕದ ವಿಚಾರದಲ್ಲಿ ನಾನು ಇತಿಹಾಸ ಹೇಳಕ್ ಹೋಗಿಲ್ಲ. ವಿಷ್ಣುವರ್ಧನ್ ಅವರ ವಿಚಾರವಾಗಿ ಸಣ್ಣ ವಿಷಯದಿಂದ ದೊಡ್ಡ ವಿಷಯದವರೆಗೂ ನಂಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನನ್ನ ಹೆಸರು ಮಂಜುನಾಥ್ ದೇವ ಅನ್ನೋದು ವಿಷ್ಣುವರ್ಧನ್ ಹೆಸರು. ನನ್ನ ಮನೆ ಹೆಸರು ವಿಷ್ಣುಪ್ರಿಯ ನಿಲಯ. ಹಾಗಾಗಿ ಈ ದೇಹದ ರಕ್ತದ ಕಣಕಣದಲ್ಲಿ ವಿಷ್ಣುವರ್ಧನ್ ಅವರು ತುಂಬಿದ್ದಾರೆ. ಅವರೆಲ್ಲ ವಿಚಾರಗಳು ನನಗೆ ಗೊತ್ತಿದೆ. ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತಿನ ವಸ್ತುಸ್ಥಿತಿ ಏನಿದೆ ಆ ವಿಚಾರವನ್ನೇ ಮಾಡ್ತೀನಿ. ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಈ ನಾಡಿಗಾಗಿ, ನುಡಿಗಾಗಿ, ಭಾಷೆಗಾಗಿ, ಕನ್ನಡಿಗರಿಗಾಗಿ ಹೋರಾಟ ಮಾಡಿದಂತ ಒಬ್ಬ ಮೇರು ಕಲಾವಿದನಿಗೆ 2 ಎಕರೆ ಭೂಮಿಯನ್ನ ಕೊಡ್ರಪ್ಪ ಅಂತ ಹೇಳಿ 14 ವರ್ಷದಿಂದ ಕೇಳ್ತಾ ಇದ್ರೆ, ನೀವು ಇವನು ಕನ್ನಡದವನೇ ಅಲ್ಲ ಅಂತ ಹೇಳಿ ಎತ್ಕೊಂಡು ಹೋಗ್ಬಿಟ್ಟು ನೀವು ಅಲ್ಲೆಲ್ಲೋ HD ಕೋಟೆ ಹತ್ರ ಹೋಗಿ ಹಾಕ್ಬಿಟ್ಟಿದ್ರೆ ಅಲ್ಲಿ ಯಾರು ಜನರೇ ಹೋಗೋದಿಲ್ಲ. ಅಲ್ಲಿ ಯಾರು ಹೋಗೋದಿಲ್ಲ. ಅಂತ ಪರಿಸ್ಥಿತಿ, ಅಂತ ಜಾಗದಲ್ಲಿ ಹಾಕಿದ್ದೀರ ನೀವು. 4 ಒಂದು ಗೋಡೆ ಕಟ್ಬಿಟ್ಟು ಒಂದು 100 ಫೋಟೋ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲದೆ ಇರೋ ಫೋಟೋಗಳು ನನ್ನ ಹತ್ರ ಇದೆ. ಹೆಚ್ಚಾಗಿದೆ. ಅಷ್ಟು ಫೋಟೋಗಳು. ಇವತ್ತು ನಮ್ಮ ವೀರಕಪುತ್ರ ಶ್ರೀನಿವಾಸ್ ನಿಜವಾಗ್ಲೂ ಕೂಡ ಒಬ್ಬ ಶ್ರೇಷ್ಠವಾದಂತ ಇವತ್ತು ಅಭಿಮಾನಿ, ಈ ಸಂಘದ ಒಬ್ಬ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಇವತ್ತು ನೀವೆಲ್ಲ ಈ ಒಂದು ವೇದಿಕೆಗೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ವೀರಕಪುತ್ರ ಶ್ರೀನಿವಾಸ್. ಪ್ರತಿನಿತ್ಯ ಏನಾದ್ರೂ ಒಂದು ಮಾಡ್ಬೇಕಂತೇಳಿ. ಅದೇ ರೀತಿ ಇವತ್ತು ಹಿರಿಯ ಅಭಿಮಾನಿಗಳು, ವೀರಾಭಿಮಾನಿಗಳು ತುಂಬಾ ಜನ ಇದ್ದೀರಿ. ಇವತ್ತು ಇಡೀ ರಾಜ್ಯಾದ್ಯಂತ ನಾನು 96ರಲ್ಲಿ ಗುಲ್ಬರ್ಗಾಗೆ ಒಂದ್ಸಲ ಹೋಗಿದ್ದೆ. ಗುಲ್ಬರ್ಗಾಗೆ ಒಂದ್ಸಲ ಹೋಗಿ ಅಲ್ಲಿ ಒಂದಷ್ಟು ಜನ ರಾಜಕಾರಣಿಗಳಿದ್ರು. ಅಲ್ಲಿ ಮಾತಾಡ್ಬೇಕಾದ್ರೆ ಕನ್ನಡದ ಕಲಾವಿದರ ಬಗ್ಗೆ ಮಾತನಾಡೋಕೆ ಒಂದು ವಿಚಾರ ಬಂತು. ಸರ್, ಇಲ್ಲಿ ರಾಜ್ಕುಮಾರ್ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ, ಅವ್ರ ವಿಚಾರಗಳೇನು ಬರೋದಿಲ್ಲ ಸರ್ ಅಂದ್ರೆ, ಸರ್ ಇಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅವ್ರ ಸಿನಿಮಾಗಳು ಹೋಗುತ್ತೆ, ಕನ್ನಡದಲ್ಲಿ ಏನಾದ್ರು ಇದ್ರೆ ಅದು ವಿಷ್ಣುವರ್ಧನ್ ಸಿನಿಮಾಗಳಲ್ಲಿ ಹೋಗುತ್ತೆ ಸರ್ ಅಂತ 96ರಲ್ಲಿ ಹೇಳಿದ ಮಾತಿದ್ದು.
96ರಲ್ಲಿ. ಹಾಗಾಗಿ ಅನೇಕ ವಿಚಾರಗಳು ಇವತ್ತು ನಾಡಿನ ಅಸ್ಮಿತೆ ಬಗ್ಗೆ, ಕನ್ನಡಿಗರ ಅಸ್ತಿತ್ವದ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಮಾತನಾಡಲೇಬೇಕಾಗಿದೆ. ಇವತ್ತು ನಮ್ಮ ಪಾರ್ಶ್ವನಾಥ್ ಅವರು ಬಹಳ ಒಂದು ಗಂಭೀರವಾದ ವಿಚಾರವನ್ನು ವ್ಯಕ್ತಪಟ್ಟು ನಾನು ಕೂಡ ಆ ವಿಚಾರನ ಮಾತನಾಡ್ಬೇಕು ಅನ್ಕೊಂಡೆ. ಇವತ್ತು ವಿಷ್ಣುವರ್ಧನ್ ಅವರ ಫ್ಯಾಮಿಲಿಯವರು, ಕುಟುಂಬದವರು ಯಾರು ಕೂಡ ಅವ್ರ ಪರವಾಗಿ ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ ಅಥವಾ ಕೋರ್ಟ್ಗೆ ಅಲಿತಾ ಇಲ್ಲ. ಇನ್ಯಾರಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಇವತ್ತು ರಾಮನ ಪರವಾಗಿ ಹೋರಾಟ ಮಾಡಕ್ಕೆ, ರಾಮಚಂದ್ರ ಬರೋದಕ್ಕೆ ಇವತ್ತು ರಾಮನ ಕುಟುಂಬಸ್ಥರು ಏನಾದ್ರು ಬಂದಿದ್ರು ಅಂತ ಹೇಳಿ. ಇವತ್ತು ಇನ್ನಿರೋರಲ್ಲ ವಿಷ್ಣುವರ್ಧನ್ ಕುಟುಂಬದವರು ಯಾರು ಅಲ್ಲ, ಇದಕ್ಕಿಂತ ಕುಟುಂಬದವರು ಯಾರು ಬೇಕಾಗಿದೆ. ಆಮೇಲೆ ಇನ್ನೊಂದು ಬಹಳ ನೋವಿನ ಸಂಗತಿ ಏನಂತ ಹೇಳಿದ್ರೆ, ಪಕ್ಕದ ರಾಜ್ಯದ ಹಾಸ್ಯ ಕಲಾವಿದರಾದಂಥ ಬ್ರಹ್ಮಾನಂದ ನಮಗೆ ಪದ್ಮಶ್ರೀ ಪ್ರಶಸ್ತಿ ಇದೆ. ತಮಿಳುನಾಡಿನಲ್ಲಿ ವಿವೇಕ್ ಪಾಪ ಅವರು ತೀರೋದ್ರು, ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಇದೆ. ಪಕ್ಕದ ರಾಜ್ಯದ ಬಾಬು ಮೋಹನ್ಗೆ ಪದ್ಮಶ್ರೀ ಪ್ರಶಸ್ತಿ ಇದೆ, ಡಾಕ್ಟರೇಟ್ ಇದೆ. ಅವ್ರಿಗೆಲ್ಲ ರೀತಿಯಾದಂಥ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ವಿಷ್ಣುವರ್ಧನ್ ನಂತರ ಬಂದಂಥ ಚಿರಂಜೀವಿ ಇರ್ಬೋದು, ರಜನಿಕಾಂತ್ ಇರ್ಬೋದು, ಇವೆಲ್ಲರೂ ಕೂಡ ಪದ್ಮಶ್ರೀ ಪದ್ಮಭೂಷಣ ಇದೆ. ಇವರೆಲ್ಲರಿಗಿಂತ ಮೊದಲು ಸೂಪರ್ ಸ್ಟಾರ್ ಆದಂಥ ವಿಷ್ಣುವರ್ಧನ್ ಅಂದ್ರೆ ಕನ್ನಡಿಗರು ಒಗ್ಗಟ್ಟಾಗಬೇಕು, ಕನ್ನಡಿಗರು ಒಂದಾಗಬೇಕು ಅಂತೇಳಿ ನಾವೆಲ್ಲ ಭಾಷಣ ಮಾಡ್ತೇವೆ. ಆದ್ರೆ ವಿಷ್ಣುವರ್ಧನ್ ವಿಚಾರದಲ್ಲಿ ನೀವೆಲ್ಲ ಒಂದಾಗಿದ್ದೀರಾ? ನೀವು ಎಲ್ಲಿ ಒಂದಾಗಿದ್ದೀರಾ? ನೀವು ನಿಜವಾದ ಕನ್ನಡ ಹೋರಾಟಗಾರರು ಅಥವಾ ಇನ್ಯಾವುದೇ ಹೋರಾಟಗಾರರು ಅಥವಾ ಕನ್ನಡದ ಬಗ್ಗೆ, ಚಿತ್ರರಂಗದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ಚಿತ್ರರಂಗದ ಒಳಗಿರ್ತಕ್ಕಂಥ ಕಲಾವಿದರು, ಸುಮ್ಮನೆ ನೀವು ಮೈಕ್ ಮುಂದೆ, ಮಾಧ್ಯಮದ ಮುಂದೆ ನಾವೆಲ್ಲ ಒಂದಾಗಿದ್ದೀವಿ ಅನ್ನೋದಲ್ಲ. ಮುಂದೆ ಅಲ್ಲಿ ಮಗುನ್ ಚಿವುಟ್ಬಿಟ್ಟು ತೊಟ್ಲಾಡ್ಸೋ ಕೆಲಸ ಮಾಡ್ತಕ್ಕಂಥ ಕೆಲಸ ಇದು. ಯಾಕಂದ್ರೆ ನಮಗೆ ಯಾವುದೇ ರಾಜಕಾರಣಿಗಳ ಒಂದು ಇದಿಲ್ಲ, ಸಪೋರ್ಟ್ ಇಲ್ಲ. ಆದ್ರೆ ಸಪೋರ್ಟ್ ಇಲ್ದೇನೆ ನಾವು ಇಷ್ಟೆಲ್ಲ ಸೇರಿದ್ದೀವಿ ಅಂದ್ರೆ ಅದು ವಿಷ್ಣುವರ್ಧನ್ ಅವರ ತಾಕತ್ತು, ಅದು ವಿಷ್ಣುವರ್ಧನ್ ತಾಕತ್ತು. ನಾನು ಮೊದಲಿಂದನೂ ಕೂಡ ಫೇಸ್ಬುಕ್ ಅಲ್ಲಿ ದಯಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕನ್ನಡ ಕುಲಕೋಟಿಯ ಬತಾಯಿ ಭುವನೇಶ್ವರ ಹೊರಪುತ್ರನಿಗೆ ಮರಣೋತ್ತರ ಕರ್ನಾಟಕ ರತ್ನ ಕೊಡಲೇಬೇಕು. ರಾಷ್ಟ್ರೀಯ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಯಾವ್ದ್ರಲ್ಲಾದ್ರೂ ಒಂದು ಮರಣೋತ್ತರ ಪದ್ಮಭೂಷಣ ಅಥವಾ ಪದ್ಮಶ್ರೀ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಸೆಪ್ಟೆಂಬರ್ 18 ಡಿಸೆಂಬರ್ 31 ತಾರೀಕು ಅವ್ರನ್ನ ನೆನೆಸ್ಕೊಂಡು ಸುಮ್ಮನೆ ನಾಮಕೋಸೆ ಮಾತನಾಡೋದಲ್ಲ. ಸರ್ಕಾರಗಳು ಇವತ್ತು ನೀವೇನೇ ಮಾಡಿಲ್ಲ ಅಂದ್ರು ವಿಷ್ಣುವರ್ಧನ್ ಅವ್ರನ್ನ ನೋಡಿ, ನಾನು 92ರಲ್ಲಿ ಮೊದಲನೇ ಸಲ ಭೇಟಿ ಮಾಡಿದಾಗ ನಿಮ್ಮ ಹೆಸರಲ್ಲಿ ಒಂದು ಸಂಘ ಮಾಡ್ತೀನಿ, ನಂಗೆ ಸಪೋರ್ಟ್ ಮಾಡಬೇಕು ಅಂದಾಗ ಅವ್ರು ಹೇಳಿದ್ದು ಒಂದೇ ಮಾತು. ಅವ್ರು ಏನು ಹೇಳಿದ್ರು ಗೊತ್ತಾ? ರಜಾ, ನಿನ್ನ ಅಪ್ಪ ಅಮ್ಮನ್ನ ಸಾಕು, ಅಭಿಮಾನಿ ಸಂಘ ಬೇಡವೇ ಬೇಡ ಅಂತ ಹೇಳಿ. ಯಾರಾದರೂ ಹೇಳ್ತಾರೆ ಈ ಮಾತನ್ನ, ಇನ್ನು ದುಡ್ಡು ಕೊಟ್ಟು ಸಂಘ ಮಾಡು ಅಂತ ಹೇಳ್ಬಿಡ್ತಾರೆ. ಆದರೆ ಈ ಅಪ್ಪ ಸಂಘ ಬೇಡ, ಅಪ್ಪ ಅಮ್ಮನ್ನ ನೋಡ್ಕೊ ನೀನು ಅಂತ ಹೇಳಿದ್ರು. ನನಗೆ ಹಿಂಗೆ ಕೆನ್ನೆ ತಟ್ಬಿಟ್ಟು ಅಪ್ಪ ಅಮ್ಮನ ನೀನು ಸಾಕು, ಅದೇ ನೀನು ಕೊಡೋ ನನಗೆ ಅಭಿಮಾನ, ಅದೊಂದೇ ಸಾಕು ಅಂತ ಹೇಳಿದ್ರು. ಅಂಥ ಒಬ್ಬ ವ್ಯಕ್ತಿಯ ಇವತ್ತು ಪುಣ್ಯಭೂಮಿಗೋಸ್ಕರ 5 ಗುಂಟೆ 10 ಗುಂಟೆ ಜಾಗಕ್ಕೆ ನಾವು ಬೇಡಾಡ್ತಾ ಇದ್ದೀವಿ, ಭಿಕ್ಷೆ ಬೇಡ್ತಾ ಇದ್ದೀವಿ. ನಿಮಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಮೂಗು ಇಲ್ಲ, ಬಾಯಿ ಇಲ್ಲ. ನಿಮ್ಗೆಲ್ಲ ರಂಧ್ರಗಳು ಕೂಡ ಕೆಟ್ಟ ಕೆರಾಡ್ಬಿಟ್ಟಿದ್ದಾವೆ, ಎಲ್ಲ ಕೆಟ್ಟ ಕೆರಾಡ್ಬಿಟ್ಟಿದ್ದಾವೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ, ಇವತ್ತು 20 ಎಕರೆ ಜಮೀನು ಅದು ಸರ್ಕಾರದ ಭೂಮಿ, ಅದು ಕ್ರಯ ಕೊಟ್ಟಿರೋದಲ್ಲ, ಅವ್ರ ಸ್ವಂತಕ್ಕೆ ಕೊಟ್ಟಿರೋದಲ್ಲ, ಸರ್ಕಾರ ಅವ್ರು ಮಂಜೂರು ಮಾಡಿರೋದಲ್ಲ, ಅದು ಭೋಗಾದಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರಲ್ಲಿ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಏನಾದರೂ ಮಾಡ್ಕೋಬಹುದು, ಆದ್ರೆ ಮಾಡ್ಕೋಬಾರ್ದು ಅವು. ಆದ್ರೆ ಈಗಾಗಲೇ 10 ಎಕರೆ ಜಮೀನನ್ನ ಮಾರ್ಕೊಂಡು ತಿನ್ಕೊಂಡ್ಬಿಟ್ಟವ್ರೆ. ಬಾಲಣ್ಣವ್ರ ಬಗ್ಗೆ ನಮ್ಗೆ ಅಪಾರವಾದಂತ ಗೌರವ ಇದೆ. ವಿಷ್ಣು ಅಣ್ಣವರು ಕೂಡ ಬಾಲಣ್ಣವ್ರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ನಾವು ಶಿರಸ ಅದನ್ನ ಪಾಲನೆ ಮಾಡ್ತೀವಿ. ಇವತ್ತು ಅವ್ರ ಮಕ್ಕಳು ಯಾರೋ ಬಾಲಿ, ಇನ್ನೊಬ್ಬ ಯಾರೋ ಗಣೇಶನೋ ಏನೋ ಅವನು, ಇವರು ಇವತ್ತು 10 ಎಕರೆ ಮಾರ್ಕೊಂಡು ತಿಂದಿದ್ದು ಅಲ್ಲದೆ ಈ 10 ಎಕರೆನೂ ಕೂಡ ಮತ್ತೆ ಅದನ್ನ ಭಾಗಂಶಕ್ಕೆ ಕೋರ್ಟಲ್ಲಿ ಕೇಸ್ ಹಾಕೊಂಡವ್ರೆ. ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಸ್ವಾಮಿ, ಅದು ಸರ್ಕಾರದ ಆಸ್ತಿ. ವಿಷ್ಣುವರ್ಧನ್ ಅವರು ಸರ್ಕಾರದ ಆಸ್ತಿ ಅಂತೇಳಿ ನಿಮ್ಗೆ ಗೊತ್ತಿರಲಿ. ಒಬ್ಬ ಕಲಾವಿದನನ್ನ ರಾಷ್ಟ್ರೀಯ ಆಸ್ತಿ ಅಂತೇಳಿ
ಕರ್ನಾಟಕ ರಾಜ್ಯಪಾಲರು ಅಲ್ಲಿ ಬಂದು ಹೇಳ್ತಾರೆ, ಇದು ಯಾವುದೋ ಅಭಿಮಾನ್ ಸ್ಟುಡಿಯೋಗೆ ಬಂದು ಭರದ್ವಾಜ್ ಅವರು ರಾಜ್ಯಪಾಲರಾಗಿದ್ರು, ಅವ್ರು ಬಂದು ವಿಷ್ಣುವರ್ಧನ್ ರಾಷ್ಟ್ರೀಯ ಆಸ್ತಿ ಅಂತ ಹೇಳ್ತಾರೆ. ಇಂಥ ರಾಷ್ಟ್ರೀಯ ಆಸ್ತಿಗೆ ನೀವು ಅಲ್ಲಿ 2 ಎಕರೆ ಜಮೀನು ಕೊಡೋಕೆ ನಿಮ್ಮ ಕೈಲಿ ಆಗಲಿಲ್ಲ. ದಯವಿಟ್ಟು ಒಂದು 10 ಗುಂಟೆ ಜಮೀನನ್ನಾದರೂ ನೀವು ಇವತ್ತು ಆ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಹಿಂದೂ ಸಂಸ್ಕೃತಿ ಪ್ರಕಾರ ಇವತ್ತು ಹಿಂದೂವಾದಿಗಳು ಎಷ್ಟೋ ಜನ ಇದ್ದಾರೆ. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆ ನಡೆದ ಜಾಗ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡಿರೋದು ಹಿಂದೂ ಸಂಸ್ಕೃತಿನಲ್ಲಿ ಎಲ್ಲೂ ಇಲ್ಲ. ಇವತ್ತು ಅಂತ್ಯ ಸಂಸ್ಕಾರ ನಡೆದಂಥ ಜಾಗ ಏನಿದೆ ಅದರ ಸುತ್ತಮುತ್ತಲು ಒಂದು, ಈಗ ಹಾರ್ನಹಳ್ಳಿ ಸರ್ ಹೇಳ್ತಾ ಇದ್ರು, ಅಶೋಕ್ ಹಾರ್ನಹಳ್ಳಿ ಅವರು ಇವತ್ತು ಅವರು ಪ್ರಬುದ್ಧ ಒಬ್ಬ ವಕೀಲರಾಗಿದ್ದಂಥವ್ರು. ಆಮೇಲೆ ಭಾಸ್ಕರರಾವ್ ಸಾರು ಬೆಂಗಳೂರು ಸಿಟಿ ಕಮಿಷನರ್ ಆಗಿ ಅನೇಕ ಜನರನ್ನ ಮಟ್ಟ ಹಾಕಿದಂಥವ್ರು, ರೌಡಿಗಳನ್ನ ಗೂಂಡಾಗಳನ್ನ ಮಟ್ಟ ಹಾಕಿದಂಥವ್ರು, ಕಾನೂನು ಬಗ್ಗೆ ಚೆನ್ನಾಗಿ ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ಗೊತ್ತು. ಇವತ್ತು ನಮಗೆ ಅಲ್ಲಿ 5 ಎಕರೆ ಅಲ್ಲೆಲ್ಲ ಕೊಟ್ಟಿದ್ದಾರೆ, ಅದು ಬೇಕಾಗಿಲ್ಲ ನಮ್ಗೆ, ಇಲ್ಲಿ 2 ಎಕರೆ ಕೊಡಿ ಅಂತ ಕೇಳಿದ್ವಿ, ನಾವೇ ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ವೀರಕಪುತ್ರ ಶ್ರೀನಿವಾಸನ್ ಹೇಳಿದ್ರು, ಅಣ್ಣ ಅವ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಪರ್ಚೇಸ್ ಮಾಡ್ಕೊಳ್ಳೋಣ, ನಾವೇ ಕೊಂಡ್ಕೊಳ್ಳೋಣ, ಅದಿಷ್ಟೊತ್ತಾದ್ರೂ ಪರವಾಗಿಲ್ಲ, ಒಬ್ಬೊಬ್ಬ ಅಭಿಮಾನಿ 100 ರೂಪಾಯಿ 100 ಕೋಟಿ ಆಗ್ಬಿಡುತ್ತೆ ನಾವು ಕೊಂಡ್ಕೊಂಡ್ಬಿಡೋಣ ಅಂತ. ಖಂಡಿತವಾಗ್ಲೂ ಅದು ಮಾಡೋಣ. ಆಮೇಲೆ ಮುಂದಿನ ಹಾದಿ ಏನು ಅಂತ ಹೇಳಿದ್ರೆ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು, ಏನೋ ಒಂದು ಆಗಲಿ ಬಿಡಿ. ಕೃಷ್ಣದಾದಗೋಸ್ಕರ ಜೈಲ್ಗೆ ಹೋದ್ರು ನಾವು ಸಿದ್ಧ, ಆಯ್ತಲ್ಲ. ಹಾಗಾಗಿ ಯಾವುದಾದಕ್ಕೂ ಹೋಗ್ತೀನಿ ಜೈಲ್ಗೆ, ಇದಕ್ಕೊಂದು ಹೋರಾಟ, ಜೈಲ್ಗೆ ಹೋಗ್ಬೇಡ, ಜೈಲ್ ಬರೋ ಚಳವಳಿಯನ್ನು ಮಾಡೋಣ ನಮ್ಮ ವೀರಕಪುತ್ರ ಶ್ರೀನಿವಾಸ ಅವ್ರ ನೇತೃತ್ವದಲ್ಲಿ. ಹಾಗಾಗಿ ಇವತ್ತು ಇಲ್ಲಿ ಅನೇಕ ಹಿರಿಯ ಅಭಿಮಾನಿಗಳೆಲ್ಲ ಇದ್ದಾರೆ. ನಮ್ಮ ಗಾಂಧಿನಗರ ಜಾನಕಿ ಇರ್ಬೋದು, ನಮ್ಮ ಶಿವು ಇರ್ಬೋದು, ತುಂಬ ಜನ ಇದ್ದಾರೆ. ತುಂಬ ಎಲ್ಲ ನಮ್ಮ ಸ್ನೇಹಿತರುಗಳೇನೆ, ಎಲ್ಲ ಹಳಬರೆ, ಹಳೆ ಹೋರಾಟಗಾರರು. ಮೆಜೆಸ್ಟಿಕ್ಕಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂಥವ್ರು. ಅಲ್ಲಿ ಇದು ಮಾಗಡಿ ರೋಡಲ್ಲಿ ಪ್ರಸನ್ನ ಪ್ರಮೋದ್ ಥಿಯೇಟ್ರಲ್ಲಿ ದೊಡ್ಡ ಶಕ್ತಿಯನ್ನು ತುಂಬಿದಂಥವ್ರು. ಈ ಗಾಂಧಿನಗರದಲ್ಲಿ ಜಾನಕಿ ಅಂದರೆ ದೊಡ್ಡ ಹೆಸರಿರ್ತಕ್ಕಂಥ ಅನೇಕ ಜನ, ನಮ್ಮ ಅಶೋಕ್ ಇವರಲ್ಲಿ ತುಂಬ ಜನ, ಒಬ್ರಿಬ್ರು ಅಂತಲ್ಲ ತುಂಬ ಜನ ಇಲ್ಲಿರೋರು ಪ್ರತಿಯೊಬ್ಬರು ಕೂಡ ಕಟೌಟನ್ನು ಹಾಕಿದ್ದಾರೆ, ವಾಲ್ ಪಾಚ್ಗಳು ಹಾಕಿದ್ದಾರೆ, ದುಡ್ಡು ಚೆಲ್ಲಿದ್ದಾರೆ, ಸ್ಟಾರ್ಗಳು ಕಟ್ಟಿದ್ದಾರೆ. ಅದು ದಾಖಲೆ ಈ ದಾಖಲೆ ಮುರಿಯೋಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಯಾರಿಂದಲೂ ದಾಖಲೆ, ಈ ದಾಖಲೆಗಳನ್ನ ಕಟೌಟ್ ದಾಖಲೆ ಇರ್ಬೋದು, ಜಾತ್ರೆ ಇರ್ಬೋದು. ಆಮೇಲೆ ಬಹಳ ಮುಖ್ಯವಾಗಿ ಒಬ್ಬ ನಾಯಕ, ಕನ್ನಡ ಚಿತ್ರರಂಗ ಕಲಾವಿದನ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕೊಂಡೊಯ್ದಂಥ ಕೀರ್ತಿ ನಮ್ಮ ವೀರಕಪುತ್ರ ಶ್ರೀನಿವಾಸ ಅವರು ಸೇರುತ್ತೆ. ದೆಹಲಿಯಲ್ಲಿ ಕನ್ನಡದ ಕಹಳೆ, ವಿಷ್ಣುವರ್ಧನ್ ಅವರ ಕಹಳೆ ದೆಹಲಿಯಲ್ಲಿ ಊದಿಸಿದಂಥ ಕೀರ್ತಿ ನಮ್ಮ ವೀರಕಪುತ್ರ ಶ್ರೀನಿವಾಸ ಅವ್ರಿಗೆ. ನಿಜವಾಗ್ಲೂ ಅವ್ರು ವೀರಕಪುತ್ರ ಅನ್ನೋ ಒಂದು ಊರಿನ ಹೆಸರು, ಆ ಊರಿನ ಹೆಸರು ಆ ಊರಿಗಿರೋ ಬದಲು ನೇರವಾಗಿ ಇವ್ರಿಗೆ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ. ಅದು ಅವ್ರಿಗೆ ಅನ್ವಯ ಆಗತಕ್ಕಂಥ ವಿಚಾರ. ಯಾಕಂದರೆ ಪ್ರತಿನಿತ್ಯ ವಿಷ್ಣುವರ್ಧನ್ ಅವರ ಹೆಸರನ್ನು, ವಿಷ್ಣುದಾದ ಹೆಸರನ್ನು, ನಮ್ಮ ದೇವರ ಹೆಸರನ್ನು, ನಾವು ಕೇವಲ ಅಭಿಮಾನಿಗಳಲ್ಲ, ನಾವು ಭಕ್ತರು. ಆ ವಿಷ್ಣುದಾದ ದೇವರ ನಾವೆಲ್ಲ ಭಕ್ತರು, ಅವರ ಆರಾಧಿಸ್ತಕ್ಕಂಥ ನಾವೆಲ್ಲರೂ ಕೂಡ ವೀರಕಪುತ್ರ ಶ್ರೀನಿವಾಸ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ, ಸರ್ಕಾರ ಇದ್ರ ಬಗ್ಗೆ ತೀವ್ರತರವಾದಂಥ ಗಮನ ಹರಿಸಬೇಕು. ಇಲ್ಲ ಅಂತಂದರೆ ರಾಜ್ಯಾದ್ಯಂತ ವಿವಿಧ ಬಗೆಯ ಹೋರಾಟಗಳನ್ನು ವಿಷ್ಣು ಸೇನಾ ಸಮಿತಿ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳಿದ್ದಾವೆ. ಇಲ್ಲಿ ಕನ್ನಡ ಪರ ಸಂಘಟನೆಗಳ ಮೊದಲು ಇವತ್ತು ಎಲ್ಲ ಹೋರಾಟಗಾರ ಇದ್ದಿದ್ದು ವಿಷ್ಣುವರ್ಧನ್ ಅಭಿಮಾನಿ ಸಂಘದಲ್ಲಿ ಇವತ್ತೆಲ್ಲ ಹೋರಾಟಗಾರರಾಗಿದ್ದಾರೆ. ನಾವೆಲ್ಲರೂ ಕೂಡ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಪ್ರವೀಣ್ ಶೆಟ್ಟಿ ಬಣ ಇರ್ಬೋದು, ಶಿವರಾಮೇಗೌಡರು ಬಣ ಇರ್ಬೋದು, ನಾರಾಯಣಗೌಡರು ಬಣ ಇರ್ಬೋದು, ಜೈ ಕರ್ನಾಟಕ ಇರ್ಬೋದು, ವಿಜಯ ಸೇನೆ ಇರ್ಬೋದು, ಕನ್ನಡ ಜಾಗೃತಿ ವೇದಿಕೆ ಇರ್ಬೋದು, ಮತ್ತು ಎಲ್ಲ ಕನ್ನಡ ಸಂಘಟನೆಗಳ ಒಕ್ಕೂಟ ಇರ್ಬೋದು, ರಾಜಕೀಯ ಸಂಘಟನೆಗಳಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಹೇಳ್ತಾ, ಈ ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಮತ್ತು ನನ್ನೆಲ್ಲ ವಿಷ್ಣು ಸೇನಾ ಸಮಿತಿಯ ಸದಸ್ಯರು, ವಿಷ್ಣು ಅಣ್ಣನ ಅಭಿಮಾನಿಗಳಿಗೆ ಶಿರಸ ವಹಿಸಿ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಜೈ ವಿಷ್ಣುದಾಸ್. ಓಕೆ ಅವರು ಹೋರಾಟಗಾರರಲ್ಲ, ಅವ್ರ ಅಭಿಮಾನಿ, ಆದ್ರಿಂದನೇ ಅಷ್ಟೆಲ್ಲ ಮಾತಾಡ್ಬಿಟ್ರು. ಈಗ